ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕಾಗಿದೆ. ಸದ್ಯ ಪೊಲೀಸರು ಒಂದು ಕಡೆ ಸ್ಪಾಟ್ ಮಹಜರು ಮಾಡ್ತಾ ಇದ್ದಾರೆ, ಮತ್ತೊಂದೆಡೆ ಕೃತ್ಯ ನಡೆದಂಥ ಜಾಗದಲ್ಲಿ ಎವಿಡೆನ್ಸ್ ಕಲೆಕ್ಟ್ ಕೂಡ ಆಗ್ತಾ ಇದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಸಾವು ಹೇಗಾಯಿತು ಅನ್ನೋ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ರೇಣುಕಾಸ್ವಾಮಿ ದೇಹದ 15 ಕಡೆಗಳಲ್ಲಿ ಗಾಯದ ಗುರುತುಗಳಿದ್ದಾವೆ. ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಒದ್ದಿರೋದು, ಹಲ್ಲೆ ಮಾಡಿರೋದು ಕೂಡ ಕ್ಲಿಯರ್ ಆಗಿದೆ. ರೇಣುಕಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ್ಯೂಸ್ ಫಸ್ಟಿಗೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಆಘಾತಕಾರಿ ಸಂಗತಿಗಳಿದ್ದಾವೆ. ಅಂದರೆ ದೇಹಕ್ಕೆ ಆಘಾತವಾಗಿ ರಕ್ತ ಹೆಪ್ಪುಗಟ್ಟಿ ರೇಣುಕಾ ಸ್ವಾಮಿಯವರ ಸಾವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೊಡೆದು ತುಳಿದು ಸಂಪೂರ್ಣವಾಗಿ ಆತನ ದೇಹದ ಮೇಲೆ 15 ಕಡೆ ಗಾಯದ ಗುರುತುಗಳಿದ್ದಾವೆ. ಆ ಗಾಯವೇ ರೇಣುಕಾಸ್ವಾಮಿ ಸಾವಿಗೆ ಕಾರಣ. ಕಾಸ್ ಆಫ್ ಡೆತ್ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ವಿವರವಾಗಿ ಉಲ್ಲೇಖ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಾಸ್ ಆಫ್ ಡೆತ್ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಏನಿದೆ, ಏನು ಮಾಹಿತಿ ಇದೆ ಇದಕ್ಕೆ ಸಂಬಂಧಿಸಿ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಸ್ಪತ್ರೆಯ ವೈದ್ಯರು ಒಂದು ವರದಿಯನ್ನ ಕೊಡ್ತಾರೆ. ಅಂದ್ರೆ ದೇಹದಲ್ಲಿ ಯಾವ ಭಾಗಗಳಲ್ಲಿ ಗಾಯ ಆಗಿದೆ ಅಂತ ಹೇಳಿ ಸುಮಾರು 15 ಜಾಗಗಳಲ್ಲಿ ಗಾಯ ಆಗಿರೋದು ನಿನ್ನೆ ಪತ್ತೆ ಆಗಿತ್ತು. ಆದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ದೇಹದ ಯಾವ ಭಾಗಗಳಲ್ಲಿ ಗಾಯ ಆಗಿದ್ದು ಅನ್ನೋ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖವಾದಂತಹ ಅಂಶ ಕೂಡ ಲಭ್ಯ ಆಗಿದೆ. ಪ್ರಮುಖವಾಗಿ ಮರ್ಮಾಂಗಕ್ಕೆ ಒದ್ದಿರುವಂತದ್ದು ನಿಜ ಅನ್ನೋದು ಗೊತ್ತಾಗಿದೆ ಆ ಒಂದು ರಿಪೋರ್ಟ್ ನಲ್ಲಿ. ಅದನ್ನ ಹೊರತುಪಡಿಸಿ ದೇಹದ ಭಾಗ ಜೊತೆಗೆ ಬೆನ್ನು, ಕೈ, ಕಾಲು, ಮುಖ ಈ ಭಾಗಗಳಲ್ಲೂ ಕೂಡ ಗಾಯ ಆಗಿರೋದು ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ದೇಹದ ಯಾವ ಭಾಗಗಳಿಗೆ ಹೊಡೆದಿದ್ದಾರೆ ಅನ್ನೋದು ಈಗಾಗಲೇ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಬೆಲ್ಟ್, ಇಟ್ಟಿಗೆ ಹಾಗೆ ಕಲ್ಲಿನಿಂದ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಈಗಾಗಲೇ ರಿಪೋರ್ಟ್ ನಲ್ಲಿ ಎಲ್ಲೆಲ್ಲಿ ಗಾಯ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ದೇಹದ ಸಾಕಷ್ಟು ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಜೊತೆಗೆ ತಲೆಗೆ ಗಂಭೀರ ಗಾಯ ಆಗಿದೆ, ತಲೆಯಿಂದ ರಕ್ತ ಕೂಡ ಸೋರಿಕೆ ಆಗಿದೆ ಅನ್ನೋದು ಈಗಾಗಲೇ ರಿಪೋರ್ಟ್ ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಆ ಒಂದು ವರದಿ ಏನಿದೆ ಆ ವರದಿಯನ್ನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ತನಿಖೆ ಮುಗಿದ ಬಳಿಕ, ಅಂದ್ರೆ ಒಂದು ಹಂತದ ಪ್ರಾಥಮಿಕ ತನಿಖೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲ ಏನೇನು ಆಯ್ತು ಅನ್ನೋ ಮಾಹಿತಿ ಪಡೆದ ಬಳಿಕ ಈಗಾಗಲೇ ಸುಮ್ನಹಳ್ಳಿಯ ಆ ಮೋರಿ ಏನಿದೆ ಅಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಅದನ್ನ ಹೊರತುಪಡಿಸಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಏನಿದ್ದಾನೆ ಆತನನ್ನ ಇದೇ ಶೆಡ್ ನಲ್ಲಿ, ಅಂದ್ರೆ ಪಟ್ಟಣಗೆರೆ ಬಳಿ ಇರುವಂತಹ ಶೆಡ್ ನಲ್ಲಿ ಕೂಡಿ ಹಾಕಿ ಆತನ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡಲಾಗಿತ್ತು. ಸದ್ಯಕ್ಕೆ ಈ ಜಾಗಕ್ಕೂ ಕೂಡ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಾಜರು ಮಾಡ್ತಾರೆ. ನಾನು ಈ ಜಾಗದಲ್ಲಿ ಇದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ರಕ್ಷತ್, ನೀವು ನೋಡ್ತಾ ಇರ್ಬೋದು ಈಗಾಗಲೇ ಫಾರೆನ್ಸಿಕ್ಸ್ ತಜ್ಞರು ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮನಹಳ್ಳಿಯ ಮಹಜರು ಮುಕ್ತಾಯವಾದ ಬಳಿಕ ಆರೋಪಿಗಳನ್ನ ಇಲ್ಲಿ ಕರ್ಕೊಂಡು ಬರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರು ಇಲ್ಲಿ ಓಡಾಡಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಕೂಡ, ಅಂದ್ರೆ ಇಲ್ಲಿದ್ದಂತಹ ಸಾಕಷ್ಟು ಜನರನ್ನ ಕೂಡ ಬೇರೆಡೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ FSL ತಜ್ಞರೇನಿದ್ದಾರೆ ಅವರು, ಅಂದ್ರೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಈ ಒಂದು ಶೆಡ್ ನಲ್ಲಿರುವಂತಹ ಬಿಲ್ಡಿಂಗ್ ಕಟ್ಟಡ ಏನಿದೆ ಅದರ ಒಳಗಡೆ ರೇಣುಕಾಸ್ವಾಮಿ ಅವರಿಗೆ ಹೊಡೆದಿರುವಂತದ್ದು ಅನ್ನೋದಿದೆ. ಸೊ ಈ ಜಾಗಗಳಲ್ಲಿ ಏನಾದ್ರೂ ಎವಿಡೆನ್ಸ್ಗಳು ಸಿಗುತ್ತಾ ಅಂತ, ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ ನಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ, ಜೊತೆಗೆ ಕೋರ್ಟ್ ನಲ್ಲಿ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲಿ ಪೊಲೀಸರು, ಅದರಲ್ಲೂ ಕೂಡ ತನಿಖಾಧಿಕಾರಿ ಹೇಳಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ವಸ್ತುಗಳನ್ನ ರಿಕವರಿ ಮಾಡಬೇಕಾಗಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ರು. ಹಾಗಾಗಿ ಈ ಒಂದು ಘಟನೆಯಲ್ಲಿ ಈ ಒಂದು ಶೆಡ್ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಅಂದ್ರೆ ಅವರು ಏನು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಕೆಲವೊಂದು ವಸ್ತುಗಳನ್ನ ಹಿಡ್ಕೊಂಡು, ಆ ಒಂದು ವಸ್ತುಗಳೇನಾದ್ರೂ ಸಿಗುತ್ತಾ ಇಲ್ಲಿ, ಆ ಒಂದು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ, ರಾಡ್ ಅಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಆ ಹೊಡೆದಿರುವಂತಹ ವಸ್ತುಗಳನ್ನ ಎಲ್ಲಿ ಹಾಕಿದ್ದಾರೆ, ಇದೇ ಶೆಡ್ ನಲ್ಲಿ ಅದು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಈ ಒಂದು ಕೃತ್ಯಕ್ಕೆ ಬಳಸಿರುವಂತಹ 3 ವೆಹಿಕಲ್ ಅನ್ನ ಕೂಡ ಅಧಿಕಾರಿಗಳು ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಈ ಜಾಗಗಳಲ್ಲಿ ಸಿಗುವಂತಹ, ಅಂದ್ರೆ ಈ ಶೆಡ್ ನಲ್ಲಿ ಸಿಗುವಂತಹ ವಸ್ತುಗಳೇನಿದೆ ಅದನ್ನ ಈ ಒಂದು ಪ್ರಕರಣದಲ್ಲಿ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ.
ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಸಾವಿಗೆ ಏನು ಕಾರಣ ಅನ್ನೋದು ಗೊತ್ತಾಗಿದೆ. ಅಂದರೆ ಕಾಸ್ಟ್ ಆಫ್ ಡೆತ್ ಏನು ಅನ್ನೋದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಯಾವ್ಯಾವ ವಸ್ತುಗಳನ್ನು ಬಳಸಿ ಹೊಡೆದಿದ್ದಾರೆ ಅವರಿಗೆ, ರೇಣುಕಾಸ್ವಾಮಿ ಅವರಿಗೆ ಬೆಲ್ಟು, ರಾಡು, ಅದರ ಜೊತೆಗೆ ಮರದ ದೊಣ್ಣೆ ಇದರಲ್ಲೆಲ್ಲ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ತುಳಿದಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಾಗಿದೆ. ಅಂದರೆ ತುಳಿದಿದ್ದಾರೆ ಅಂತಂದರೆ ಹೊಡೆದಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಈಗ ಆ ರಾಡು, ಬೆಲ್ಟು ಇದೆಲ್ಲವೂ ಕೂಡ ರಿಕವರಿ ಆಗಬೇಕು ತನಿಖೆಯ ದೃಷ್ಟಿಯಿಂದ. ನಿನ್ನೆ ಕೋರ್ಟಿಗೆ ಮಾಹಿತಿ ಕೊಡೋ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಹೇಳಿದರು, ಇದರಲ್ಲಿ ನಮಗೆ ರಿಕವರೀಸ್ ತುಂಬ ಇದೆ ಅಂತ. ಮರದ ಪೀಸಲ್ಲಿ ಹಲ್ಲೆ ಮಾಡಿರೋದು, ತಲೆಗೆ ಹೊಡೆದಿರೋದು, ಸೊ ಇದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿದೆ. ಕೈ ಕಾಲುಗಳಲ್ಲಿ ರಕ್ತ ಸೋರಿಕೆಯಾಗಿದೆ, ಬೆನ್ನಿನಲ್ಲಿ ರಕ್ತದ ಗುರುತಿದೆ, ಅಂದರೆ ರಕ್ತ ಹೆಪ್ಪುಗಟ್ಟಿರೋದು ಬೆನ್ನಿನ ಭಾಗದಲ್ಲಿದೆ, ಎದೆ ಭಾಗದಲ್ಲೂ ಕೂಡ ರಕ್ತ ಬಂದಿದೆ. ಸೊ ಬಲವಾದಂಥ ವಸ್ತುಗಳನ್ನು ಬಳಸಿ ಹೊಡೆದಿದ್ದಾರೆ ಅನ್ನೋದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿರುವಂಥ ಸತ್ಯ. ಒಂದಿಷ್ಟು ಡೀಟೇಲ್ ನೋಡ್ತಾ ಇದ್ದೀರಿ ನೀವು ಟಿ ವಿ ಸ್ಕ್ರೀನ್ನ ಮೇಲೆ. ಯಾವ ರೀತಿ ಎಲ್ಲ ಚಿತ್ರಹಿಂಸೆ ಕೊಟ್ಟರು ಪಾಪಿಗಳು ರೇಣುಕಾಸ್ವಾಮಿಗೆ ಅನ್ನೋದಕ್ಕೆ ಮಾಹಿತಿ ಸಿಕ್ಕಿದೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ. ಸದ್ಯ ಹೊಡೆದಿರುವಂಥ ವಸ್ತುಗಳು ಏನಿದ್ದಾವೆ ಅದು ಎಲ್ಲವೂ ಕೂಡ ರಿಕವರಿ ಆಗಬೇಕು. FSL ಟೀಮು ಸದ್ಯ ಆ ಜಾಗದಲ್ಲಿದೆ, ಅಂದರೆ ಕೃತ್ಯ ನಡೆದಂಥ ಜಾಗದಲ್ಲಿ ಪಟ್ಟಣಗೆರೆಯ ಶೆಡ್ ಏನಿದೆ ಅಲ್ಲಿ ಸದ್ಯ FSL ಟೀಮ್ ಇದೆ. ಎವಿಡೆನ್ಸ್ಗಳಿಗೆ ಏನು ಸಿಗುತ್ತೆ ಅನ್ನೋದರ ಬಗ್ಗೆ, ಅಂದರೆ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ, ಅದು ಬೆಳಕಿಗೆ ಬಂದ ಸಂದರ್ಭದಲ್ಲಿ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡ್ತಾರೆ ಪೊಲೀಸರು. ನೀವು ಗಮನಿಸಿರಬಹುದು, ನಿನ್ನೆನೆ ಆ ಟೇಪ್ ಹಾಕಿ ಸೆಕ್ಯೂರ್ ಮಾಡ್ತಾರೆ ಕ್ರೈಮ್ ಸೀನನ್ನು. ಎಲ್ಲಿ ಆ ಕೃತ್ಯ ಆಗಿದೆಯೋ ಆ ಜಾಗವನ್ನು ಸೆಕ್ಯೂರ್ ಮಾಡ್ತಾರೆ. ಸೊ ಸದ್ಯ ಆ ಜಾಗದಲ್ಲಿ ಡಾಕ್ಯುಮೆಂಟೇಷನ್ ಪ್ರೊಸೀಜರು ನಡೀತಾ ಇದೆ. ಜೊತೆಗೆ ಏನಾದರೂ ಎವಿಡೆನ್ಸ್ಗಳು ಸಿಗ್ತಾ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.